ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ಏಪ್ರಿಲ್ ಮಾಸದಲ್ಲಿ ಗ್ರಹಗಳ ಗೋಚಾರ ಪ್ರಭಾವ ಸಂಚಾರ 12 ರಾಶಿಗಳಿಗೆ ಫಲಗಳನ್ನು ತಿಳಿಸ್ತಾ ಇದ್ದೀನಿ. ಗ್ರಹಗಳಲ್ಲಿಯೇ ಮುಖ್ಯ ಗ್ರಹವಾದಂತಹ ಸೂರ್ಯ ಗ್ರಹ ಮೀನರಾಶಿಯಲ್ಲಿ ಮೇಷರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಚೈತನ್ಯ ಗ್ರಹ ಬೆಳಕಿನ ಗ್ರಹ ಮೇಷರಾಶಿ ಉಚ್ಚ ಸ್ಥಾನವನ್ನು ಪ್ರವೇಶ ಮಾಡ್ತಾ ಇರುವುದು ಈ ಮಾಸದಲ್ಲಿ ವಿಶೇಷ ಆಗಿದೆ. ಬುಧ ಗ್ರಹ 10ನೇ ದಿನಾಂಕದವರೆಗೆ ಕುಂಭರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಆನಂತರ ಮೀನರಾಶಿಯನ್ನು ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡಲಿದ್ದು, 30ನೇ ದಿನಾಂಕ ಮೇಷರಾಶಿಯನ್ನು ಪ್ರವೇಶ ಮಾಡಿ ಬುಧ ಗ್ರಹ ಮೇಷರಾಶಿಯಲ್ಲಿ ಸಂಚಾರ ಆರಂಭ ಮಾಡಲಿದ್ದು, ಏಪ್ರಿಲ್ ಮಾಸದಲ್ಲಿ ಕುಂಭರಾಶಿ, ಮೀನರಾಶಿ, ಮೇಷರಾಶಿ ಈ 3 ರಾಶಿಯಲ್ಲಿ ಬುಧ ಗ್ರಹದ ಸಂಚಾರ ಆಗಲಿದ್ದು, ಶುಕ್ರ ಗ್ರಹ ಏಪ್ರಿಲ್ ಮಾಸದ 19ನೇ ದಿನಾಂಕದವರೆಗೆ ಮೇಷರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಆನಂತರ ವೃಷಭ ರಾಶಿ ಸ್ವರಾಶಿಯನ್ನು ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡುವುದು ವಿಶೇಷ ಆಗಿದೆ. ಕುಜಗ್ರಹ ಮೀನರಾಶಿಯಲ್ಲಿ ಶನಿ ಗ್ರಹದ ಸಂಯೋಗದಲ್ಲಿ ಮಾಸಪೂರ್ಣ ಸಂಚಾರ ಮಾಡಲಿದ್ದು, ಗುರುಗ್ರಹ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಮೀನರಾಶಿಯಲ್ಲಿ ಶನಿಗ್ರಹದ ಸಂಚಾರ ಆಗ್ತಾ ಇದ್ದು, ಕುಂಭರಾಶಿಯಲ್ಲಿ ರಾಹುಗ್ರಹದ ಸಂಚಾರ ಆಗಲಿದ್ದು, ಕೇತು ಗ್ರಹದ ಸಂಚಾರ ಸಿಂಹ ರಾಶಿಯಲ್ಲಿ ಆಗಲಿದ್ದು, ಈ ಗ್ರಹಗಳ ಸಂಚಾರ ಈ ರಾಶಿಗಳಲ್ಲಿ 12 ರಾಶಿಗಳಿಗೆ ಯಾವ ಪ್ರಭಾವವನ್ನು ಮಾಡಲಿವೆ ಅನ್ನೋದರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಮಿಥುನ ರಾಶಿಯವರಿಗೆ ರಾಶ್ಯಾಧಿಪತಿ ಬುಧ ಗ್ರಹ 9ನೇ ಸ್ಥಾನ ಕುಂಭ ರಾಶಿಯಲ್ಲಿ ಏಪ್ರಿಲ್ ಮಾಸದ 10ನೇ ದಿನಾಂಕದವರೆಗೆ ಸಂಚಾರ ಮಾಡಲಿದ್ದು, 10ನೇ ದಿನಾಂಕದವರೆಗೆ ರಾಹು ಗ್ರಹದೊಂದಿಗೆ ಬುಧ ಗ್ರಹದ ಸಂಚಾರ ಆಗಲಿದ್ದು, 9ನೇ ಸ್ಥಾನ ಅದೃಷ್ಟ ಸ್ಥಾನ, ಭಾಗ್ಯಸ್ಥಾನ ಮತ್ತು ದೂರ ಪ್ರಯಾಣ ಸ್ಥಾನ. ಈ ಸ್ಥಾನದಲ್ಲಿ ಬುಧ ಗ್ರಹ ಬುದ್ಧಿಗ್ರಹ ರಾಹು ಗ್ರಹದೊಂದಿಗೆ ಸಂಚಾರ. ರಾಹು ಗ್ರಹ ತಂತ್ರ ಮಾಡುವ ಗ್ರಹ, ಬಹಳ ದೊಡ್ಡದಾಗಿ ಆಲೋಚಿಸುವ ಗ್ರಹ, ಆಸೆಯ ಗ್ರಹ. ಈ 2 ಗ್ರಹಗಳ ಸಂಯೋಗ ಇಲ್ಲಿ ಆಗೋದ್ರಿಂದ ಮಿಥುನ ರಾಶಿಯವರಿಗೆ ನಿಮ್ಮ ಜೀವನದಲ್ಲಿ ಅದೃಷ್ಟಕ್ಕಾಗಿ ಮತ್ತು ನಿಮ್ಮ ಭಾಗ್ಯೋನ್ನತಿಗಾಗಿ ಮಾರ್ಗೋಪಾಯಗಳನ್ನು ಮಾಡಿಕೊಳ್ಳುವಂತೆ, ತಂತ್ರವನ್ನು ಮಾಡುವಂತೆ, ಬಹಳ ದೊಡ್ಡದಾಗಿ ಯೋಚಿಸುವಂತೆ ಈ ಗ್ರಹಗಳ ಪ್ರಭಾವ ಆಗಲಿದೆ. 10 ದಿನಗಳ ಕಾಲ 9ನೇ ಸ್ಥಾನ ಕುಂಭರಾಶಿಯ ಪೂರ್ವಭಾದ್ರ ನಕ್ಷತ್ರದಲ್ಲಿ ಬುಧ ಗ್ರಹದ ಸಂಚಾರ ಆಗಲಿದ್ದು, ವಿಶೇಷವಾಗಿ ಮಿಥುನ ರಾಶಿಯ ಆರಿದ್ರಾ ನಕ್ಷತ್ರದವರಿಗೆ ಪೂರ್ವಭಾದ್ರ ನಕ್ಷತ್ರವು ಸಂಪತ್ತಾರೆ ಆಗುತ್ತೆ. ನಿಮ್ಮ ಸಂಪತ್ತಿಗೆ, ಅಭಿವೃದ್ಧಿಗೆ ಬೇಕಾಗುವಂತಹ ಆಲೋಚನೆಗಳನ್ನು ಮಾಡುವಂತೆ ಮತ್ತು ಭಾಗ್ಯೋನ್ನತಿಗೆ ಈ ಗ್ರಹ ಪ್ರಭಾವವನ್ನು ಮಾಡಲಿದೆ. ಬುಧ ಗ್ರಹ 9ನೇ ಸ್ಥಾನದಿಂದ 10ನೇ ದಿನಾಂಕ ನೀಚ ರಾಶಿಯಾದ ಮೀನ ರಾಶಿಗೆ ಪ್ರವೇಶ ಮಾಡಿ ಮೀನರಾಶಿಯಲ್ಲಿ ಕುಜಗ್ರಹ, ಸೂರ್ಯಗ್ರಹ, ಶನಿಗ್ರಹದೊಂದಿಗೆ ಸಂಚಾರ ಮಾಡೋದ್ರಿಂದ ಆ ಸ್ಥಾನ, ನೀಚ ಸ್ಥಾನವು ನಿಮಗೆ ದಶಮ ಸ್ಥಾನ ಆಗಿರೋದ್ರಿಂದ, ನಿಮ್ಮ ರಾಶ್ಯಾಧಿಪತಿ ನೀಚ ಆಗೋದ್ರಿಂದ ಇಲ್ಲಿ ಪಾಪಗ್ರಹಗಳ, ಸ್ಟ್ರಾಂಗ್ ಗ್ರಹಗಳ ಸಂಯೋಗದಲ್ಲಿ ಸೌಮ್ಯ ಬುಧ ಗ್ರಹ ಇಲ್ಲಿ ಸಂಚರಿಸಬೇಕಾಗಿರೋದ್ರಿಂದ 20 ದಿನಗಳ ಕಾಲ, ಅಂದರೆ 10ನೇ ದಿನಾಂಕದಿಂದ ಏಪ್ರಿಲ್ ಮಾಸದ 30ನೇ ದಿನಾಂಕದವರೆಗೆ ಬುಧ ಗ್ರಹ ಬಹಳ ವೀಕ್ ಆಗಿರ್ತಾರೆ. ಹಾಗಾಗಿ ನಿಮ್ಮ ಮುಖ್ಯ ನಿರ್ಧಾರಗಳನ್ನು ಕುಂಭರಾಶಿಯಲ್ಲಿ 10ನೇ ದಿನಾಂಕದವರೆಗೆ ಸಂಚರಿಸುವಾಗಲೇ ನೀವು ಮಾಡಬೇಕಾಗುತ್ತೆ. ಇನ್ನು 20 ದಿನಗಳ ಕಾಲ 10ರಿಂದ 30ರ ಒಳಗೆ ಬುಧ ವೀಕ್ ಆಗಿರ್ತಾರೆ. ಇಲ್ಲಿ 10ನೇ ಸ್ಥಾನದಲ್ಲಿ ರಾಶ್ಯಾಧಿಪತಿ ಸಂಚಾರ ಮಾಡುವುದು ಒಳ್ಳೆಯದೇ, ಆದರೆ ಅದು ಬುಧನಿಗೆ ನಿಚ್ಚ ಸ್ಥಾನ ಆಗಿರೋದ್ರಿಂದ ಬುಧ ವೀಕ್ ಆಗ್ತಾರೆ, ದುರ್ಬಲಗೊಳ್ತಾರೆ. ಅಲ್ಲಿ ಪಾಪಗ್ರಹಗಳ ಸಂಯೋಗ ಆಗ್ತಾ ಇರೋದ್ರಿಂದ ಒಂದು ರೀತಿಯ ಗ್ರಹಗಳ ಯುದ್ಧ ನಡೆಯುತ್ತೆ. ಇಲ್ಲಿ ನಿಮ್ಮ ಬುದ್ಧಿ ವೀಕ್ ಆಗ್ಬೋದು. ಈ ಇತರ ಗ್ರಹಗಳ ಒಂದು ಪ್ರಭಾವಕ್ಕೆ ಸಿಕ್ಕಿ
ನೀವು ದುಡುಕಿನ ನಿರ್ಧಾರಗಳನ್ನು ತೆಗೆದುಕೊಳ್ಬಹುದು. ಕೆಲವೊಮ್ಮೆ ಬಹಳ ಸೀರಿಯಸ್ ಆಗಿ, ಬಹಳ ಸ್ಟ್ರಿಕ್ಟ್ ಆಗಿ ಇರುವಂತೆ, ಬಹಳ ಶಿಸ್ತುಬದ್ಧವಾಗಿ ಇರುವಂತೆ, ಬಹಳ ಸ್ಟ್ರಾಂಗ್ ಆಗಿ ಕಾರ್ಯಗಳನ್ನು ಮಾಡುವಂತೆ, ಬಹಳ ಅಧಿಕಾರಯುತವಾಗಿ ಕಾರ್ಯಗಳನ್ನು ಮಾಡುವಂತೆ ಈ ದಶಮ ಕರ್ಮಸ್ಥಾನದಲ್ಲಿ ಈ ಗ್ರಹಗಳ ಪ್ರಭಾವ ಆಗಲಿದೆ. ಷಷ್ಠಾಧಿಪತಿ ಕುಜ ಗ್ರಹ 10ನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ರೆಸ್ಟ್ಲೆಸ್ ಆಗಿ ಕೆಲಸ ಮಾಡುವಂತೆ, ಹಾರ್ಡ್ ವರ್ಕ್ ಮಾಡುವಂತೆ ಈ ಎನರ್ಜಿ ಗ್ರಹ ಪ್ರಭಾವವು ಆಗಲಿದೆ. ಬುಧ ಗ್ರಹ ಇಲ್ಲಿ ವೀಕ್ ಆಗ್ತಾ ಇರೋದ್ರಿಂದ ನಿಮ್ಮ ಆಲೋಚನೆಗಳು ಸರಿ ಇರಬೇಕಾಗುತ್ತೆ, ದ್ವಂದ್ವಕ್ಕೆ ಒಳಗಾಗಬಾರ್ದು. ಹಾಗಾಗಿ ಮೊದಲೇ ತಿಳಿಸ್ತಾ ಇದ್ದೀನಿ, ಬುಧ ಗ್ರಹಕ್ಕೆ ಪರಿಹಾರವನ್ನ ಮಾಡ್ಕೊಳ್ಳಿ. ಬುಧನ ಅಭಿಮಾನ ದೇವತೆಯಾದಂತಹ ಶ್ರೀ ಮಹಾವಿಷ್ಣುವನ್ನ ಪೂಜಿಸುವುದು, ಪ್ರಾರ್ಥಿಸುವುದು, ನಿತ್ಯ ವಿಷ್ಣು ಅಷ್ಟೋತ್ತರವನ್ನ ಪಠನೆ ಮಾಡುವುದು, ನಿಮಗೆ ಸಾಧ್ಯವಾದರೆ ಗೊತ್ತಿದ್ರೆ ವಿಷ್ಣು ಸಹಸ್ರನಾಮವನ್ನ ಪಠನೆ ಮಾಡಿ. ಮನೆಯಿಂದ ಹೋಗುವಾಗ ವಿಷ್ಣು ದೇವರಿಗೆ ತುಳಸಿ ದಳವನ್ನ ಅರ್ಪಣೆ ಮಾಡಿ ನೀವು ಹೋಗೋದ್ರಿಂದ ನಿಮ್ಮ ಕಾರ್ಯಾನುಕೂಲಗಳಾಗುತ್ತೆ, ಬುದ್ಧಿಯು ಬಲಗೊಳ್ಳುತ್ತೆ, ಆಗ ನಿಮ್ಮ ಆಲೋಚನೆಗಳು ಸರಿ ಮಾರ್ಗದಲ್ಲಿ ನಡೆಯುತ್ತೆ. ಇಲ್ಲಿ 10ನೇ ಸ್ಥಾನದಲ್ಲಿ ಬುಧ ಗ್ರಹ ಇತರ ಗ್ರಹಗಳಿಂದ ಪೀಡಿತ ಆಗೋದ್ರಿಂದ ನಿಮಗೆ ಆರೋಗ್ಯವೂ ಕೆಡಬಹುದು ಮತ್ತು ನಿಮ್ಮ ಉದ್ಯೋಗದ ಮೇಲೆಯೂ ಪ್ರಭಾವ ಆಗ್ಬಹುದು. ಇಲ್ಲಿ ಕೊರತೆಗಳು ನಿಮ್ಮಿಂದಲೇ ಹೇಗೋ ಆಗಲಿದೆ, ಅಂದ್ರೆ ಒಂದು ಆತಂಕಕ್ಕೆ ಒಳಗಾಗಬಹುದು, ಶೀಘ್ರ ಕೋಪವು ಬರಬಹುದು. ಇದು ಯಾಕಾಗುತ್ತೆ ಅಂದ್ರೆ ಡಿಲೇ ಸಕ್ಸಸ್ ಆಗುತ್ತೆ, ನಿಮ್ಮ ಕಾರ್ಯಗಳಲ್ಲಿ ಡಿಲೇ ಆಗುತ್ತೆ. ಯಾಕೆಂದರೆ ರಾಶ್ಯಾಧಿಪತಿ ನೀಚ ಆಗಿರೋದ್ರಿಂದ ವಿಪರೀತವಾದಂತಹ ಆಲೋಚನೆಗಳು, ಕೆಲಸ ಕಾರ್ಯಗಳಲ್ಲಿ ಒತ್ತಡ ಇರುತ್ತೆ. ಇಲ್ಲಿ ನಿಮ್ಮ ತಯಾರಿ ಹೇಗಿರಬೇಕಾಗತ್ತೆ ಅಂದರೆ, ನೀವೇನಾದರೂ ಟೀಮ್ ಮ್ಯಾನೇಜರ್ ಆಗಿದ್ದೀರಾ, ನೀವು ಇತರರಿಗೆ ಅಡ್ವೈಸ್ ಮಾಡ್ತಾ ಇದ್ದೀರಾ, ಟಾರ್ಗೆಟ್ ರೀಚ್ ಮಾಡುವುದಕ್ಕೆ ಒಳ್ಳೆ ತಯಾರಿಯನ್ನು ಮಾಡ್ಕೊಳ್ಳಿ. ನೀವೇನಾದರೂ ಪ್ರಾಜೆಕ್ಟ್ ಪ್ರೆಸೆಂಟೇಷನ್ ಕೊಡ್ತಾ ಇದ್ದೀರಾ, ಒಳ್ಳೆ ತಯಾರಿಯನ್ನು ಮಾಡ್ಕೊಳ್ಳಿ. ನೀವೇನಾದರೂ ಭಾಷಣ ಮಾಡ್ತಾ ಇದ್ದೀರಾ, ಅದಕ್ಕೂ ಒಳ್ಳೆ ತಯಾರಿಯನ್ನು ಮಾಡ್ಕೊಳ್ಳಿ. ಹೀಗೆ ಚರ್ಚೆ ಮಾಡುವ ವಿಷಯಗಳಲ್ಲಿ ಅಂದರೆ ಮೊದಲೇ ತಯಾರಿಯನ್ನು ಮಾಡ್ಕೊಳ್ಳಿ. ಈ ರೀತಿ ತಯಾರಿ ಮಾಡ್ಕೊಳ್ಳೋದ್ರಿಂದ ವಿಷಯಗಳಲ್ಲಿ ನಿಮಗೆ ಕ್ಲಾರಿಟಿ ಸಿಗುತ್ತೆ, ನಿಮ್ಮಿಂದ ತಪ್ಪಾಗೋದಿಲ್ಲ. ಆದರೆ ಯಾವಾಗ ತಯಾರಿ ಇಲ್ಲದೆ ನೀವು ಕಾರ್ಯಗಳಲ್ಲಿ ಮುಂದುವರಿತೀರಾ, ನಿಮ್ಮಿಂದ ತಪ್ಪು ನಿರ್ಧಾರಗಳು, ಮಾತನಾಡುವುದರಲ್ಲಿ ತಪ್ಪು ಮಾತು ಮತ್ತು ಮಾಡುವ ಕೆಲಸ ಮತ್ತೆ ರಿಪೀಟೆಡ್ ಆಗಿ ಮಾಡುವಂತೆ, ನಿಮ್ಮ ಥಾಟ್ ಆ ಪ್ರೋಸೆಸ್ ಏನಿರುತ್ತೆ ಅದು ಸರಿ ಇಲ್ಲದಂತೆ ಇಲ್ಲಿ ಈ ಗ್ರಹಗಳ ಪ್ರಭಾವ ಆಗಲಿದೆ. ಸೂರ್ಯ ಮತ್ತು ಕುಜಗ್ರಹಗಳು ದಶಮದಲ್ಲಿ ಸಂಚರಿಸುವುದು ಒಳ್ಳೆಯದೇ, ನೇಮ್ಗಾಗ್ಬೋದು, ನಿಮ್ಮ ಅಧಿಕಾರ ಮತ್ತು ನಿಮ್ಮ ಸಾಮರ್ಥ್ಯಕ್ಕೆ ಒಳ್ಳೆಯದೇ. ಉದ್ಯೋಗ ಸ್ಥಾನದಲ್ಲಿ, ಅದರಲ್ಲಿ ಮುಖ್ಯವಾಗಿ ಗೌರ್ಮೆಂಟ್ ಉದ್ಯೋಗಸ್ಥರಿಗೆ ಅಧಿಕಾರಯುತವಾಗಿ ಕೆಲಸ ಮಾಡುವುದಕ್ಕೆ ಈ ಗ್ರಹಗಳು ಒಳ್ಳೆ ಪ್ರಭಾವವನ್ನು ಮಾಡ್ತವೆ. ಆದರೆ ಈ ಎನರ್ಜಿ ಗ್ರಹಗಳನ್ನ ಶನಿ ಗ್ರಹ ಸ್ಟ್ರಿಕ್ಟ್ ಆಗಿ ಶಿಸ್ತಿನ ಗ್ರಹ ಹಿಡಿದ ಹಾಗೆ ಆಗುತ್ತೆ, ಅಂದರೆ ಅಡೆತಡೆಗಳು ಆಗುತ್ತೆ ಅನ್ನೋದನ್ನ ನಾನಿಲ್ಲಿ ತಿಳಿಸ್ತಾ ಇರುವಂಥದ್ದು. ಇಲ್ಲಿ ಸೂರ್ಯ ಗ್ರಹ ಲಾಭ ಸ್ಥಾನವನ್ನು ಪ್ರವೇಶಿಸ್ತಾರೆ 14ನೇ ದಿನಾಂಕ. 14ನೇ ದಿನಾಂಕದಿಂದ ಗೌರ್ಮೆಂಟ್ ಉದ್ಯೋಗಸ್ಥರಿಗೆ ಒಳ್ಳೆ ಫಲಗಳನ್ನು ಈ ಗ್ರಹಗಳು ನೀಡ್ತಾರೆ. ಇಲ್ಲಿ ಬುಧ ಗ್ರಹ ವೀಕ್ ಆಗ್ತಾ ಇರೋದ್ರಿಂದ ಆರೋಗ್ಯ ಸಮಸ್ಯೆಗಳಲ್ಲಿ ಮುಖ್ಯವಾಗಿ ಒತ್ತಡಗಳಿಗೆ ಸಿಕ್ಕಿದಾಗ ವಿಪರೀತ ತಲೆನೋವು ಬರ್ಬೋದು, ವಿಪರೀತ ಸುಸ್ತು ಆಗ್ಬೋದು, ವಿಪರೀತ ಆಲೋಚನೆಗಳನ್ನು ನೀವು ಮಾಡ್ಬೋದು, ಸ್ಟ್ರೆಸ್ಸಿಂದ ಬರಬಹುದಾದಂತಹ ಅನಾರೋಗ್ಯ ಸಮಸ್ಯೆಗಳು ನಿಮಗೆ ಬರಬಹುದು. ಕಾಲಪುರುಷನ ಅಂಗಗಳಲ್ಲಿ ಮಿಥುನ ರಾಶಿಯು ತೃತೀಯ ಸ್ಥಾನ ಈ ಶ್ವಾಸ ಕಂಠ ಭಾಗವನ್ನು ಸೂಚಿಸುತ್ತೆ. ಆ ಸ್ಥಾನಾಧಿಪತಿ ನೀಚ ಆಗ್ತಾ ಇರೋದ್ರಿಂದ ಕೆಲವರಿಗೆ ಉಸಿರಾಟದ ಸಮಸ್ಯೆಗಳು ಆಗಬಹುದು. ಹೀಗೆ ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆಗಳು ಮತ್ತು ಚತುರ್ಥಾಧಿಪತಿಯು ಆಗಿರೋದ್ರಿಂದ ತಾಯಿಯ ಆರೋಗ್ಯದಲ್ಲಿ ಸಮಸ್ಯೆಗಳಾಗಬಹುದು. ಮನೆಯಲ್ಲಿ ಯಾರಾದರೂ ಆರೋಗ್ಯದಲ್ಲಿ ಸಮಸ್ಯೆಗಳು ಆಗಬಹುದು. ಈ ಆರೋಗ್ಯದ ವಿಷಯದಲ್ಲಿ 20 ದಿನಗಳ ಕಾಲ ನೀವು ಸರಿಯಾದಂತಹ ನಿಮ್ಮ ದೇಹಾರೋಗ್ಯ, ಮಾನಸಿಕ ಆರೋಗ್ಯವನ್ನ ಮ್ಯಾನೇಜ್ ಮಾಡಬೇಕಾಗುತ್ತೆ. ಬುಧ ಗ್ರಹ 30ನೇ ದಿನಾಂಕ ಲಾಭಸ್ಥಾನವನ್ನು ಪ್ರವೇಶಿಸ್ತಾರೆ. ಆ ನಂತರ ಲಾಭಸ್ಥಾನದಲ್ಲಿ ಒಳ್ಳೆ ಫಲಗಳನ್ನು ನೀಡ್ತಾರೆ. ಬುಧ ಗ್ರಹ ನೀಚಾವಸ್ಥೆಯಿಂದ ಮುಕ್ತರಾಗಿ ಲಾಭಸ್ಥಾನ ಮೇಷರಾಶಿಯನ್ನು ಪ್ರವೇಶ ಮಾಡ್ತಾರೆ.
ಇನ್ನು ವ್ಯಾಪಾರ ವ್ಯವಹಾರ ಸಂಬಂಧಪಟ್ಟಂತೆ ಒಳ್ಳೆ ಫಲಗಳನ್ನ ಈ ಗ್ರಹಗಳು ನೀಡ್ತಾರೆ. ಅಂದ್ರೆ ಸಪ್ತಮಾಧಿಪತಿಯಾಗಿ ಗುರುಗ್ರಹ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ವ್ಯಾಪಾರ ವ್ಯವಹಾರ ಕಾರ್ಯಾನುಕೂಲಗಳಾಗುವಂತೆ, ದಶಮಾಧಿಪತಿಯು ಗುರುಗ್ರಹವೇ ಆಗಿ ಅವಕಾಶಗಳು ಬರುವಂತೆ, ಉದ್ಯೋಗ ಅವಕಾಶಗಳು ಬರುವಂತೆ ಮತ್ತು ಒಳ್ಳೆ ಹೆಸರು ಕೀರ್ತಿ ನೇಮನ್ನು ಪಡೆದುಕೊಳ್ಳುವಂತೆ, ದಶಾಭುಕ್ತಿ ಶುಭವಾಗಿರುವವರಿಗೆ ಅತ್ಯಂತ ಯೋಗದ ಫಲವನ್ನ ಇಲ್ಲಿ ಗುರುಗ್ರಹ ನೀಡ್ತಾರೆ. ಮತ್ತು ಪತಿ ಪತ್ನಿ ಸಂಬಂಧಪಟ್ಟಂತೆ ನಿಮಗೆ ಯಾವುದೇ ಹೆಚ್ಚಿನ ಸಮಸ್ಯೆಗಳಿರೋದಿಲ್ಲ. ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೋದು. ಪತ್ನಿಯಿಂದ ಅಥವಾ ಪತಿಯಿಂದ ಲಾಭ ಮತ್ತು ಒಳ್ಳೆಯ ಸಲಹೆಗಳನ್ನು ಪಡೆದುಕೊಳ್ಳುವಂತೆ ಇಲ್ಲಿ ಈ ಗ್ರಹಗಳ ಪ್ರಭಾವ ಈ ಮಾಸದಲ್ಲಿ ಇದೆ. ಮತ್ತು ವಿದ್ಯಾರ್ಥಿಗಳಿಗೆ ವಿದ್ಯಾ ಸಂಬಂಧಪಟ್ಟಂತೆ ಆ ಸ್ಥಾನಾಧಿಪತಿ ಶುಕ್ರ ಲಾಭ ಸ್ಥಾನದಿಂದ ಆ ಸ್ಥಾನವನ್ನ ವೀಕ್ಷಿಸುವುದು ಬಹಳ ಒಳ್ಳೆಯ ಪ್ರಭಾವ. ಅಂದರೆ 19ನೇ ದಿನಾಂಕದವರೆಗೆ ಮಾತ್ರ ಈ ಗ್ರಹ ಅಲ್ಲಿ ಸಂಚಾರ ಮಾಡಲಿದ್ದು, ವಿದ್ಯಾರ್ಥಿಗಳಿಗೆ ನಿಮ್ಮ ಮುಖ್ಯ ನಿರ್ಧಾರಗಳಿಗೆ ಏಪ್ರಿಲ್ 19ರ ಒಳಗೆ ನೀವು ತೆಗೆದುಕೊಳ್ಬೇಕಾಗುತ್ತೆ. PU ಮತ್ತು ಪದವಿ ವಿದ್ಯಾರ್ಥಿಗಳು ಮತ್ತು ಹೈಯರ್ ಎಜುಕೇಶನ್ ಮಾಡುವಂತಹ ವಿದ್ಯಾರ್ಥಿಗಳಿಗೂ ಅಂದರೆ ನವಮಸ್ಥಾನಾಧಿಪತಿ ಶನಿ ದಶಮದಲ್ಲಿರೋದ್ರಿಂದ ಈ ಎಲ್ಲ ವಿಷಯಗಳಿಗೂ 19ನೇ ದಿನಾಂಕದವರೆಗೆ ಶುಕ್ರ ಗ್ರಹ ಒಳ್ಳೆ ಫಲವನ್ನು ನೀಡ್ತಾರೆ. ಆ ನಂತರದಲ್ಲಿ ಶುಕ್ರ ನಿಮ್ಮ ವ್ಯಯಸ್ಥಾನವನ್ನು ಪ್ರವೇಶಿಸ್ತಾರೆ. ವ್ಯಯಸ್ಥಾನವನ್ನ ಪ್ರವೇಶಿಸುವಂತಹ ಶುಕ್ರ ಅಧಿಕ ಖರ್ಚಿನ ಫಲವನ್ನು ನೀಡುತ್ತಾರೆ. ದೂರ ಪ್ರಯಾಣಕ್ಕಾಗಿ ಖರ್ಚು ಮಾಡುವಂತೆ, ಮಂಗಳ ಕಾರ್ಯಗಳಿಗಾಗಿ ಖರ್ಚು ಮಾಡುವಂತೆ, ಸಂತೋಷಕ್ಕಾಗಿ ಖರ್ಚು ಮಾಡುವಂತೆ ಮತ್ತು ವಿದ್ಯಾಭ್ಯಾಸಕ್ಕಾಗಿ ಖರ್ಚು ಮಾಡುವಂತೆ, ಮಕ್ಕಳಿಗಾಗಿ ಖರ್ಚು ಮಾಡುವಂತೆ, ವಸ್ತ್ರ ಆಭರಣಗಳಿಗಾಗಿ ಖರ್ಚು ಮಾಡುವಂತೆ, ಇಂದ್ರಿಯ ಸುಖಕ್ಕಾಗಿ ಖರ್ಚು ಮಾಡುವಂತೆ ಶುಕ್ರನ ಪ್ರಭಾವ ಅಧಿಕ ಖರ್ಚನ್ನ ಇಲ್ಲಿ ಸೂಚಿಸುತ್ತೆ. ಧನಾಭಿವೃದ್ಧಿಯ ಸಂಬಂಧಪಟ್ಟಂತೆ ಶುಕ್ರ ಗ್ರಹ ಲಾಭ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ, ಲಾಭಾಧಿಪತಿ ದಶಮದಲ್ಲಿ ಸಂಚಾರ ಮಾಡೋದ್ರಿಂದ ನಿಮ್ಮ ಕಾರ್ಯಾನುಕೂಲಗಳು ಏನೇನಾಗುತ್ತೆ ಅದರಲ್ಲಿ ನಿಮಗೆ ಲಾಭವೂ ದೊರೆಯಲಿದೆ, ಧನಾಭಿವೃದ್ಧಿಯೂ ಆಗಲಿದೆ. 19ನೇ ದಿನಾಂಕದ ನಂತರದಲ್ಲಿ ಅಧಿಕ ಖರ್ಚು ಆಗಲಿದೆ. ಇನ್ನು ಈ ಮಾಸದಲ್ಲಿ ಶತ್ರುಗಳಿಂದ ತೊಂದರೆ ಆಗ್ತಾ ಇರುತ್ತೆ. ಯಾಕೆಂದ್ರೆ ಷಷ್ಠಾಧಿಪತಿಯಾದಂತಹ ಕುಜಗ್ರಹ ದಶಮದಲ್ಲಿ ಸಂಚಾರ ಮಾಡೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಿಗೆ ಶತ್ರುಗಳ ಅಡೆತಡೆಗಳು ಇರುತ್ತೆ, ನಿಮ್ಮ ಹತ್ತಿರದವರ ಅಡೆತಡೆಗಳು ಇರುತ್ತೆ. ಏಕೆಂದ್ರೆ ತೃತೀಯಾಧಿಪತಿ ಮತ್ತು ಷಷ್ಠಾಧಿಪತಿಯ ಸಂಯೋಗ ದಶಮ ಕರ್ಮಸ್ಥಾನದಲ್ಲಿ ಆಗ್ತಾ ಇರೋದ್ರಿಂದ ಬಹಳ ಎಚ್ಚರಿಕೆಯಿಂದ ನೀವು ಸರಿಯಾದ ಮಾರ್ಗದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿ, ಯಾವಾಗಲೂ ಶತ್ರುಗಳು ಇದ್ದಾಗಲೇ ನೀವು ಇಂಪ್ರೂವ್ಮೆಂಟ್ ಆಗುವಂತಹ ಆಲೋಚನೆಗಳನ್ನು ಮಾಡ್ತೀರಾ ಮತ್ತು ಚಾಲೆಂಜಸ್ ಅನ್ನು ತೆಗೆದುಕೊಳ್ತೀರಾ. ಹೋರಾಟವನ್ನು ಮಾಡಿ ಆದರೂ ನೀವು ಸಕ್ಸಸ್ ಅನ್ನು ಪಡೆದುಕೊಳ್ಳುವಂತಹ ಆ ಎನರ್ಜಿ ಅಲ್ಲಿ ನಿಮಗೆ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ಶತ್ರುಗಳನ್ನ ನೀವು ಅಂದರೆ ವಿರೋಧವನ್ನ ಮಾಡಿಕೊಳ್ಳದೆ, ಕಲಹವನ್ನ ಮಾಡಿಕೊಳ್ಳದೆ, ಅದನ್ನು ನಿರ್ಲಕ್ಷ್ಯ ಮಾಡಿ ಬುದ್ಧಿವಂತಿಕೆಯಿಂದ ನಿಮ್ಮ ಒಂದು ಉದ್ಯೋಗದಲ್ಲಿ ನೀವು ಮುಂದುವರಿಬೇಕಾಗುತ್ತೆ. ಪ್ರಗತಿಯತ್ತ ಮಾತ್ರ ಗಮನವನ್ನು ನೀವು ಕೊಡಬೇಕಾಗುತ್ತೆ. ಆಗ ಮಾತ್ರ ಒಳ್ಳೆಯ ಒಂದು ಮಾಸವಾಗಿ ಈ ಮಾಸ ಇರಲಿದೆ. ಯಾವುದೇ ಕೆಲಸ ಕಾರ್ಯಗಳಲ್ಲಿ ಬದಲಾವಣೆಗಳನ್ನು ಮಾಡಿಕೊಳ್ಬೇಕು, ಮನೆ ಬದಲಾವಣೆಗಳನ್ನು ಮಾಡಿಕೊಳ್ಬೇಕು, ಉದ್ಯೋಗ ಬದಲಾವಣೆಗಳನ್ನು ಮಾಡಿಕೊಳ್ಬೇಕಂದ್ರೆ ಏಪ್ರಿಲ್ 10ನೇ ದಿನಾಂಕದ ಒಳಗೆ ಮಾಡ್ಕೊಳ್ಳಿ. 10ರಿಂದ 30ರ ಒಳಗೆ ಅವಾಯ್ಡ್ ಮಾಡಿ. 30ನೇ ದಿನಾಂಕದ ನಂತರದಲ್ಲಿ ಅಂದರೆ ಮೇ ಮಾಸದಲ್ಲಿ ಬದಲಾವಣೆಗಳನ್ನು ಮಾಡ್ಕೊಳ್ಬಹುದು. ರಾಶ್ಯಾಧಿಪತಿ ಲಾಭ ಸ್ಥಾನಕ್ಕೆ ಬರೋದ್ರಿಂದ ನೀಚಾವಸ್ಥೆಯಿಂದ ಮುಕ್ತರಾಗೋದ್ರಿಂದ ಈ ಒಂದು ವಿಷಯಗಳನ್ನು ತಿಳಿದುಕೊಂಡು ಮಾಸದ ತಯಾರಿಯನ್ನು ಮಾಡಿಕೊಳ್ಳಿ. ವಿಶ್ವಶಕ್ತಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ ನಿಮ್ಮ ರಕ್ಷೆಯಾಗಲಿ ಮತ್ತು ನಿಮ್ಮ ಬುದ್ಧಿ ಆಲೋಚನೆಗಳು ಉತ್ತಮ ಮಾರ್ಗದಲ್ಲಿ ಇರಲಿ, ಯಶಸ್ಸನ್ನು ಪಡೆದುಕೊಳ್ಳುವಂತೆ ಆಗಲಿ ಅನ್ನುವ ಪ್ರಾರ್ಥನೆಯೊಂದಿಗೆ ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.